ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ. ಅಂದ್ರೆ ಇವ್ರ ಪ್ರಶ್ನೆ ಕೇಳೋದಕ್ಕೆ ಅದನ್ನ ಹೇಳಿದ್ದ ನೀವೀಗ? ಖಂಡಿತವಾಗ್ಲೂ ಇಲ್ಲ, ಆಗ್ಲಿಂದ ಕಾಯ್ತಿದ್ದೆ ಇದನ್ನ ಕೇಳ್ಬೇಕು. ಇಲ್ಲ ಸರ್, ಇಲ್ಲೇ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ, ಅಲ್ಲಿ ನಮ್ಮ ಆಗಿಲ್ಲ. ಇಲ್ಲ ಸರ್, ಗೊತ್ತಾಯ್ತು ಸರ್. ಏನ್ ನನಗೇನ್ ಬರೋಲ್ಲ, ನಾನೇನ್ ತಮಾಷೆ ಮಾಡಬಾರ್ದ ಅಥವಾ ನಿಮ್ಮನ್ ಕೇಳಲ್ಲ ಮಾತಾಡಲ್ಲ. ಇಲ್ಲ ಬಂದ್ಬಿಡಿ ಪಕ್ಕ ಅವ್ರು. ಎಷ್ಟಿದೆ ನಮ್ಮಿಬ್ರಿಗೆ ಮಾತಾಡಕ್ಕೆ ಈಗ ನಾಳೆ ನಾಡಿದ್ದು ಸಿಕ್ಕಿದ್ಮೇಲೆ. ನಾನು ಆಕ್ಚುಲಿ ನಿಮ್ಮನ್ನು ಬೇರೆ ರೀತಿ ಅನ್ಕೊಂಡಿದ್ದೆ, ವೈಯಕ್ತಿಕವಾಗಿ ಸಿಕ್ಕಿದಾಗ ಒಂಥರ ಒಂದು ರೆಪಲ್ ಇದೆ ನಿಮ್ಮಲ್ಲಿ, ಖುಷಿ ಆಯ್ತು. ಸೊ ಹೇಳಿ ಸರ್, ಅವರಿಗೆ ಕೇಳಿ ಸರ್. ಸೊ ನಿಮಗೆ ಕೇಳೋ ಅಧಿಕಾರ ಇದೆ, ನಮಗೆ ಮಾತಾಡೋ ಅಧಿಕಾರ ಇದೆ, ಬಟ್ ಇದನ್ನೇ ಮೇಂಟೈನ್ ಮಾಡಿ ಪರ್ಸನಲ್ ಸಿಗ್ತಾ ಅಂತ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲ ಕೇಳಿ ಸರ್, ಕೇಳಿ ಕೇಳಿ. ಏನಕ್ಕೆ ನನಗೆ ಬಿಳಿ ಅಂದ್ರೆ ಏನು ಅಂತ ಗೊತ್ತು, ಕಪ್ಪು ಅಂದ್ರೆ ಏನು ಅಂತ ಗೊತ್ತು ಸರ್, ಗರಿ ಏನು ಅಂತ ಗೊತ್ತಿಲ್ಲ. ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಅವ್ನು ಸಿಕ್ಕಿದ್ರು ಹಂಗೆ ಇರಬೇಕು, ವೈಯಕ್ತಿಕವಾಗ್ಲೂ ಹಂಗೆ ಇರಬೇಕು. ಕನ್ಫ್ಯೂಸ್ ಆಗಬಾರ್ದು. ನನಗೆ ಕನ್ಫ್ಯೂಸ್ ಆದಾಗ ನನಗೆ ನನ್ನಲ್ಲಿ ಮಿಸ್ಟೇಕ್ ಆಯ್ತು ಅಂತ ಅವ್ನು ಬರುತ್ತೆ. ಸೊ ಐ ಆಮ್ ಸಂಬಡಿ ಹೂ ಲೈಕ್ ಟು ಮೀಟ್ ಎ ಪರ್ಸನ್, ಅಂಡರ್ಸ್ಟ್ಯಾಂಡ್ ಅ ಪರ್ಸನ್, ಆಕ್ಸೆಪ್ಟ್ ಅ ಪರ್ಸನ್. ನೀವು ಹೆಂಗಾರ ಇದೆ, ಬಟ್ ಅಲ್ಲಿ ಸಿಕ್ಕಿದಾಗ ಬೇರೆ ಥರ ಇರುತ್ತೆ, ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ಥರ ಇರುತ್ತೆ. ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇಲ್ಲ. ಅವಾಗ ಏನಾಗುತ್ತೆ, ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸಿಂಪಲ್. ನಾನು ಒಳ್ಳೆ ಡ್ರಾಮಾ, ಫಿಲಾಸಫಿಕಲ್ ಫಿಲ್ಮ್ ಅಂದ್ಕೊಂಡಾಗ ಆ್ಯಕ್ಷನ್ ಫಿಲ್ಮ್ ಅಂತ ಒಳಗೋದ್ಮೇಲೆ ಗೊತ್ತಾಯ್ತು. ಪರವಾಗಿಲ್ಲ, ಖುಷಿ ಪಟ್ಟೆ. ಆ ಸಿನಿಮಾನು ಕೂಡ ಇವಾಗಲ್ವಾ, ಬೇಜಾರು. ನಿಮ್ಮ ಉತ್ತರಕ್ಕೆ ಬರ್ತೀನಿ ಸರ್. ಸರ್, ಇಲ್ಲಿ ಸ್ವರ್ಗ ನರಕ ಇಡೀ ವಾರ ನಡೆಯುತ್ತೆ. ಸೊ ನಾನು ಬರೋದೇ ಮಧ್ಯದ ಲೈನಲ್ಲಿ, ಗೊತ್ತಾಗಲ್ಲ. ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಬಡೆ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸಿಗೆ. ಸೊ ಎರಡು ಕಡೆನೂ ತುಂಬ ಹಾರ್ತಾರೋ ಹಕ್ಕಿಗೆ ಸ್ವಲ್ಪ ಕರೆದು ಕೂರಿಸ್ಬೇಕಾಗುತ್ತೆ, ತುಂಬ ನೆರಳಿ ಕೆಳಗೆ ಹೋಗಿದಾರೋ ಅದನ್ನು ಸ್ವಲ್ಪ ಎತ್ತಬೇಕಾಗುತ್ತೆ. ದಟ್ ಇಸ್ ಮೈ ಜಾಬ್. ಸೊ ಅಲ್ಲಿ ಏನಾಗುತ್ತೆ, ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಇನ್ನೊಬ್ರು ಕೆರಿಯರ್ ಹಾಳಾಗೋ ಥರ, ಇನ್ನೊಬ್ರು ಜೀವನ ಹಾಳಾಗೋತಾಗ, ಇನ್ನೊಬ್ಬ ಕಂಟೆಸ್ಟೆಂಟು ಡ್ಯಾಮೇಜಿಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗುತ್ತೆ. ಯಾಕಂದರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್ ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ, ಹೆಸರಿರುತ್ತೆ, ಜವಾಬ್ದಾರಿಗಳಿರುತ್ತೆ. ಅಲ್ಲಿ ಯಾರೋ ಮೂರನೇವ್ರು ಮಾತಾಡೋದ್ರಿಂದ ಜೀವನಗಳು ಹಾಳಾಗ್ಬಿಡ್ಬೋದು. ಗೆಟ್ ಇಟ್? ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ದಟ್ ಇಸ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎವ್ರಿ ವೀಕೆಂಡ್, ಟು ಬ್ಯಾಲೆನ್ಸ್, ನಾಟ್ ಟು ಟೀಚ್ ಆ್ಯಕ್ಚುಲಿ. ಬಿಕಾಸ್ ಅವರೆಲ್ಲ ಕಲ್ತೆಯಲ್ಲಿ ಬಂದಿರೋದು, ಆ್ಯಂಡ್ ದೇ ಹ್ಯಾವ್ ಟು ಡೂ ವಾಟ್ ಬಿಗ್ ಬಾಸ್ ಇಸ್ ನೀಡೆಡ್ ಆರ್ ವಾಟ್. ಅಲ್ಲಿ ಬದುಕಕ್ಕೆ, ಉಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ ಅವರು. ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲಿ ಒಂದು ಸೀಮಿತ ಒಂದು ಬೌಂಡ್ರಿ ದಾಟ್ತಾ ಇದ್ದಾರೋ ಸ್ವಲ್ಪ ಒಳಗೆ ಕರ್ಕೊಂಡ್ಬರ್ಬೇಕಾಗುತ್ತೆ ಅಷ್ಟೇ ಸರ್. ದಟ್ಸ್ ಆಲ್ ಇಟ್ ಇಸ್. ಸರ್, ಗಂಗಾ ಅಂತ